ಇವತ್ತಿನ ಚರ್ಚಾ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ಚಿತ್ರದುರ್ಗದಲ್ಲಿ ಸಾಮೂಹಿಕವಾಗಿ ವಿದ್ಯಾರ್ಥಿಗಳು ನಕಲು ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಫ್ರೀಡಮ್ ಟಿವಿಯ ರಿಪೋರ್ಟರ್ ಹೋದ್ರು. ಆದರೆ ಫ್ರೀಡಮ್ ಟಿವಿ ವರದಿಗಾರನ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಅಕ್ರಮ ಬಯಲು ಮಾಡಿದ್ದಕ್ಕೆ ರಿಪೋರ್ಟರ್ ಮೇಲೆ ದರ್ಪ ತೋರಿದ್ದಾರೆ. ಚಿತ್ರದುರ್ಗದ ಬಾಪೂಜಿ ಕಾಲೇಜಿನಲ್ಲಿ ಸಾಮೂಹಿಕವಾಗಿ ನಕಲು ನಡೀತಾ ಇತ್ತು. ಈ ಸಾಮೂಹಿಕ ನಕಲು ವಿಡಿಯೋ ಮಾಡಿದ್ದಕ್ಕೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಚಿತ್ರದುರ್ಗದ ಪಿಳ್ಳೆಕೇರನಹಳ್ಳಿ ಇದರ ಬಳಿಯಲ್ಲಿ ಇರುವಂತಹ ಬಾಪೂಜಿ ಕಾಲೇಜು ರಿಪೋರ್ಟರ್ ಮೊಬೈಲ್ ಕಸಿಯೋದಕ್ಕೂ ಕೂಡ ಕಾಲೇಜು ಸಿಬ್ಬಂದಿಗಳು ಯತ್ನ ಮಾಡಿದ್ರು. ನಕಲು ವಿಡಿಯೋ ಚಿತ್ರೀಕರಣ ಮಾಡದಂತೆ ತಡೆದು ದರ್ಪ ತೋರಿದ್ದಾರೆ. ದೂರ ಶಿಕ್ಷಣ ಕೋರ್ಸ್ ಪರೀಕ್ಷೆ ನಡೀತಾ ಇದ್ದಾಗ ಮಾಸ್ ಲೆವೆಲ್ ಅಲ್ಲಿ ಕಾಪಿ ನಡೀತಾ ಇತ್ತು. ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. ಇದು ಕಂಡು ಬಂದಾಗ ನಿಮ್ಮ ಫ್ರೀಡಮ್ ಟಿವಿಯ ವರದಿಗಾರ ಸಾಮಾಜಿಕ ಪ್ರಜ್ಞೆಯನ್ನ ತೋರಿಸಿದ್ರು. ಜೊತೆಗೆ ಈ ನಕಲು ಏನು ನಡೀತಾ ಇತ್ತು, ಇದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯವಾಗ್ತಾ ಇತ್ತು, ಇದನ್ನ ಬಹಿರಂಗಪಡಿಸೋದಕ್ಕೆ ಅಂತ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಆದರೆ ಬಾಪೂಜಿ ಕಾಲೇಜಿನ ಕೆಲವು ಗೂಂಡಾಗಳು ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಿಪೋರ್ಟರ್ನ ಮೊಬೈಲ್ ಕಸಿಯೋದಕ್ಕೂ ಕೂಡ ಕಾಲೇಜಿನ ಸಿಬ್ಬಂದಿಗಳು ಯತ್ನ ಮಾಡಿದ್ರು. ಈ ನಕಲು ಮಾಡ್ತಾ ಇರೋ ವಿಡಿಯೋ ಏನಿದೆ ಅದರ ಚಿತ್ರೀಕರಣ ಮಾಡದಂತೆ ದರ್ಪ ತೋರಿದ್ದಾರೆ. ದೂರ ಶಿಕ್ಷಣ ಕೋರ್ಸ್ನ ಪರೀಕ್ಷೆ ಎಲ್ರಿ ಇದೆ ದೂರದೃಷ್ಟಿ ನಮ್ದು, ಎಲ್ಲಿ ಹೋಯ್ತು ಆ ದೂರದೃಷ್ಟಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬೇರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ವಾ? ಯಾರು ತುಂಬ ಕಷ್ಟಪಟ್ಟು ಓದಿದ್ದಾರೆ, ಯಾರು ಶ್ರಮ ಪಟ್ಟಿದ್ದಾರೆ ವಿದ್ಯಾರ್ಥಿಗಳು, ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನಷ್ಟ ಆಗುತ್ತೆ. ಇದು ದೇಶಕ್ಕೂ ಕೂಡ ತುಂಬಲಾರದ ನಷ್ಟ, ನಮ್ಮ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಫ್ರೀಡಮ್ ಟಿವಿ ಮುಂದಾಯಿತು. ಈ ಅಕ್ರಮವನ್ನು ಬಯಲಿಗೆಳೆಯೋದಕ್ಕೆ ಫ್ರೀಡಮ್ ಟಿವಿ ಮುಂದಾಯಿತು. ಆದರೆ ವರದಿಗಾರನ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಮೊಬೈಲ್ ಕಸಿಯೋದಕ್ಕೂ ಕೂಡ ಈ ಗೂಂಡಾ ವರ್ತನೆಯನ್ನ ತೋರಿರುವಂಥದ್ದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಯಾಕ್ರಿ ಇಂಥವರ ಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ನಮ್ಮ ಫ್ರೀಡಮ್ ಟಿವಿ ಸಾಮಾಜಿಕ ಪ್ರಜ್ಞೆಯನ್ನ ಮೆರೆದ್ರೆ, ನಮ್ಮ ವರದಿಗಾರ ಧೈರ್ಯವನ್ನ ತೋರಿದ್ರೆ ಅಂಥವನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸ್ಥಳೀಯ ಜನರು ಕೂಡ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವ್ರೇನ್ರಿ ಶಿಕ್ಷಣ ಕಲಿಸ್ತಾರೆ? ಈ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ಶಿಕ್ಷಕರು ಜೊತೆಗೆ ಅಲ್ಲಿರುವಂತಹ ಕೆಲವು ಗೂಂಡಾಗಳು ಇವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕೆ ಅದು ಹೇಗೆ ಸಾಧ್ಯ? ಚಿತ್ರದುರ್ಗದ ಬಾಪೂಜಿ ಕಾಲೇಜಿನ ಕರ್ಮಕಾಂಡ ಇದು, ಅದರ ಹಣೆ ಬರಹ. ಅದನ್ನು ನಿಮ್ಮ ಫ್ರೀಡಮ್ ಟಿವಿ ಈಗ ಬಯಲಿಗೆಳಿತಾ ಇದೆ. ನಾಚಿಕೆ ಆಗಬೇಕು ಇವ್ರಿಗೆಲ್ರಿಗೂ ಕೂಡ. ಗೂಂಡಾಗಳನ್ನು ಸಾಕಿದಿರೇನ್ರಿ ನೀವು ನಿಮ್ಮ ಕಾಲೇಜಿನಲ್ಲಿ? ನಾಚಿಕೆ ಆಗೋದಿಲ್ವೇ ನಿಮಗೆ? ಚಿತ್ರದುರ್ಗದ ಪಿಳ್ಳೆಕೇರನಹಳ್ಳಿಯಲ್ಲಿ ಇರುವಂತಹ ಕಾಲೇಜಿದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ ಮಂಡಳಿ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಅಧಿಕಾರಿಗಳು ಕೂಡ ಇವರ ಮೇಲೆ FIR ದಾಖಲು ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ನಿಮ್ಮ ಕರ್ತವ್ಯವನ್ನ ನೀವು ನಿಷ್ಠಾವಂತಿಕೆಯಿಂದ ಪೂರೈಕೆ ಮಾಡಿದಿರಿ. ಆದರೆ ಕೆಲವು ಗೂಂಡಾಗಳು ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಏನು ನಡೀತು ಅಸಲಿಗೆ? ಜೊತೆಗೆ ಬಾಪೂಜಿ ಕಾಲೇಜಿನಲ್ಲಿ ಸಾಮೂಹಿಕ ನಕಲು ನಡೀತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು, ಬಾಪೂಜಿ ಕಾಲೇಜಿನಲ್ಲಿ ಇದು ಮೊದಲೇ ಕಳೆದ ವರ್ಷದಿಂದಲೂ ಕೂಡ ಇದೇ ತರಹದ ಒಂದು ಹಗರಣ ಮತ್ತು ಆರೋಪ ಕೇಳಿ ಬಂದಿತ್ತು. ಆ ಆರೋಪದಡಿ ನಾವು ಬೆಳಗ್ಗೆ 11:30 ಸುಮಾರಿಗೆ ಕಾಲೇಜಿಗೆ ನಾವು ಭೇಟಿ ಕೊಟ್ಟಾಗ ಆ ಸಿಬ್ಬಂದಿ ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಹೆಂಗೆ ಅಂದ್ರೆ ಕೆಲವೊಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಒಳಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸ್ತಾರೆ. ನೀವು ವಿಡಿಯೋ ಮಾಡಂಗಿಲ್ಲ, ನಿಮ್ಗೆ ಯಾರು ಬಂದಿದ್ದು ಪರ್ಮಿಷನ್ ಕೊಟ್ಟಿದ್ದು, ಹಾಗೆ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಕೊಂಡು ನಿಮ್ಮ ಮಾಧ್ಯಮದಿಂದ ಪ್ರೂಫ್ ಏನು, ಆ ತರ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸ್ತಾರೆ. ಸಂತೋಷಲ್ಲಿ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಕಾಲೇಜಿನ ಆಡಳಿತ ಮಂಡಳಿ ಏನಾದರೂ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾ, ಅಥವಾ ಸ್ಥಳೀಯ ಆಡಳಿತ ಮಂಡಳಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ, ಅಥವಾ ಅಲ್ಲಿ ನಿದ್ರಾವಸ್ಥೆಯಲ್ಲಿ ಇದ್ದಾರಾ ಅಂತ?
ಆಡಳಿತ ಮಂಡಳಿ ನಿದ್ರಾವಸ್ಥೆಯಲ್ಲೇ ಇದೆ ಸಂತೋಷ್. ಯಾಕಂದ್ರೆ ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ ಅಲ್ಲಿರುವಂತ ವೀರೇಶ್ ಅನ್ನೋ ಪ್ರಿನ್ಸಿಪಾಲ್ ಕರೆಸಿ ನಮ್ಗೆ ಸಬೂಬು ಕೊಡ್ತಾರೆ. ಇದೆಲ್ಲ ಕಾಮನ್, ಇದೇ ತರ ನೀವು ಅದಕ್ಕೆ ಇದನ್ನೆಲ್ಲ ಕಾಪಿ ಮಾಡೋದೇನು ಕಾಮನ್, ನೀವ್ ಯಾಕೆ ಇಲ್ಲಿ ಬರ್ತಿದ್ದೀರಿ, ನಿಮ್ಗೇನು ಕೆಲಸ ಇದೆ, ಬೇರೆ ಕೆಲಸ ಇಲ್ವಾ ಅಂತೇಳಿ ನಮ್ಗೆ ಆವಾಜ್ ಹಾಕುವಂತ ಒಂದು ಇದಕ್ಕೆ ಪ್ರವೃತ್ತಿಗೆ ಹೊರಟಿದ್ದಾರೆ ಅಲ್ಲಿ ಕಾಲೇಜಿನ ಸಿಬ್ಬಂದಿಯವರು. ನಮಗೆ ಹಣದ ಆಮಿಷ ತೋರಿಸ್ತಾ ಇದಾರೆ. ಅಲ್ಲಿ ಹಣದ ಆಮಿಷ ತೋರಿಸಿ ನಿಮ್ಗೆ ಎಷ್ಟು ಬೇಕು ಕೇಳಿ, ನೀವ್ ಯಾಕೆ ಬರ್ತೀರಿ ದೂರ ಶಿಕ್ಷಣ ಇಲಾಖೆಗೆ, ಇದೆಲ್ಲ ಕಾಮನ್, ಇದು ನಡೀತಿರೋದು ಈ ಚಿತ್ರದುರ್ಗದಲ್ಲಿ, ಇದೆಲ್ಲ ಕಾಮನ್ ಆಗಿದೆ. ನೀವು ಹೊಸ ವರದಿಗಾರರಲ್ಲಿ ಇದ್ ಬೆಲೆ ಗೊತ್ತಿರೋದಿಲ್ಲ, ತಿಳ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಅಧ್ವಾನಕ್ಕೆ ಹೋಗಿರಬಹುದು, ನಮ್ಮ ಸಮಾಜ ದೇಶದ ಭವಿಷ್ಯ ಎಷ್ಟರ ಮಟ್ಟಿಗೆ ಅಧ್ವಾನಕ್ಕೆ ಹೋಗಬಹುದು ಇದರಿಂದ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ನಿಮ್ಮ ಫ್ರೀಡಮ್ ಟಿವಿ ಈ ಧೈರ್ಯದ ಒಂದು ಸಾಹಸಮಯ ಕೆಲಸವನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರುತ್ತೆ. ಎಷ್ಟೇ ಗೂಂಡಾಗಳು ಹಲ್ಲೆ ಮಾಡಿದ್ರು ಅಷ್ಟೇ, ಜೊತೆಗೆ ಏನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟೇ, ನಿಮ್ಮ ಈ ಹಲ್ಲೆಯ ಪ್ರಯತ್ನ ಅಥವಾ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯಗಳು ಫ್ರೀಡಮ್ ಟಿವಿಯ ಒಂದು ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ವರದಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ವರದಿಗಾರಿಕೆ ಮತ್ತೆ ಮುಂದುವರಿಯುತ್ತೆ. ನಿಮ್ಮ ಗೂಂಡಾಗಿರಿ, ಅಲ್ಲಿ ನಡೀತಾ ಇರುವಂತಹ ಸಾಮೂಹಿಕ ನಕಲು, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಫ್ರೀಡಮ್ ಟಿವಿ ವಾಹಿನಿ ಮೂಲಕವಾಗಿ ಕೊಡ್ತಾ ಇದ್ದೀವಿ ನಿಮಗೆ. ಅಲ್ಲಿಯ ಮಕ್ಕಳ ಭವಿಷ್ಯವನ್ನು ನೀವೇನು ಹಾಳು ಮಾಡ್ತಾ ಇದ್ದೀರಿ, ಅದನ್ನು ಜನರ ಮುಂದೆ ನಾವು ಅನಾವರಣ ಮಾಡ್ತಾ ಇದ್ದೀವಿ ಇದೀಗ.